ಅಮ್ಮ, ಒಬ್ರು ಕಮೆಂಟ್ ಹಾಕಿದ್ರ ಕಿವಿ ಒಳಗ್ ಸೋರ್ತಿದ್ರ ಕಿವ ಆಗಿದ್ರ ಏನ್ ಮಾಡ್ಬೇಕಂತ ಹೇಳಿ. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಮೊದ್ಲಿಗೆ ಎಲ್ಲಾ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರ. ಏನಪ್ಪಾ ಅಂದ್ರೆ ಈ ಕಮೆಂಟ್ಸ್ ನಾನು ಓದಿದ್ದೆ, ಬಟ್ ವಿಡಿಯೋ ಮಾಡಕ್ ಸ್ವಲ್ಪ ಟೈಮ್ ಸಿಕ್ಕಿದ್ದಿಲ್ಲ. ಏನ್ ಮಾಡ್ರಿ ಅಂದ್ರೆ ಬಹಳ ಈಸಿ ಮೆಥಡ್. ಎಲ್ಲ ಕಡೆ ಆಡು ಅಂದ್ರೆ ನಾವೇನು ಕುರಿಗಳು ಅಂತ ಹೇಳ್ತೀವಿ, ಕುರಿ ಒಳಗ ಆಡು ಅಂತ ಇರ್ತದ, ಅದ್ರ ಗೋಮಂತ್ರ ತಗೊಂಡ್ ಬರ್ಬೇಕು. ಕುರಿ ಗೋಮಂತ್ರ ತಗೊಂಡ್ ಬರ್ರಿ, ಅಥವಾ ಆಡಿದ್ರ ಆಡಿನ ಗೋಮಂತ್ರ ತಗೊಂಡ್ ಬರ್ರಿ. ತಗೊಂಡ್ ಬಂದು ಅದಕ್ಕ ಪಿಂಕ್ ಸಾಲ್ಟ್ ಅಂತ ಹೇಳ್ತೀವಿ, ಎಲ್ಲೋರ್ ಮನಿ ಒಳಗ್ ಸಿಗ್ತದ. ಇಲ್ಲ ಅಂತಂದ್ರ ನೀವು ಎಲ್ಲಾ ಅಂಗಡಿ ಒಳಗು ಪಿಂಕ್ ಸಾಲ್ಟ್ ಕೇಳಿದ್ರ ಕೊಡ್ತಾರ, ಅದನ್ನ ತಗೊಂಡ್ ಬರ್ರಿ. ಆ ಆಡಿನ ಗೋಮಂತ್ರ ಒಳಗ ಈ ಪಿಂಕ್ ಸಾಲ್ಟ್ ಒಂದ್ ಚುಟ್ಕಿ ಆಗೋಷ್ಟು ಹಾಕಿ ಚುಲುತ್ನೆ ಕಲಸಿ ಹಂಗೆ ಬಿಡ್ಬೇಕು. ಒಂದ್ 5 ಅಥವಾ 10 ನಿಮಿಷ ಆದ ತಕ್ಷಣನೇ ಅದನ್ನ ಎಂತ ಕಿವಿ ನೋವು ಇದ್ರ ಅಥವಾ ಕಿವಿ ಸೋರ್ತಾ ಇದ್ರ ಅಂದ್ರೆ ಕಿವಿದು ಟೈಪ್ ಬರ್ತಿರ್ತದ ಅಥವಾ ಹೊಲಸ್ ಬಾಳ್ ಬರ್ತಿರ್ತದ, ಕಿವಿ ಒಂಥರ ಗುದು 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 ಅಂತಿರ್ತದ, ಇದಕ್ಕೆಲ್ಲದಕ್ಕೂ ಇದೊಂದು ಬಹಳ ಮನೆ ಮದ್ದು, ಬಹಳ ಯೂಸ್ಫುಲ್ ಆಗ್ತದ. ಇದನ್ನ ನೀವು ಕಿವಿ ಒಳಗೆ ಹಾಕೊಂಡು ರಾತ್ರಿ ಹಂಗೆ ಅಂದ್ರೆ ಕಿವಿ ಒಳಗೆ ರಾತ್ರಿ ಹಾಕ್ಬೇಕು. ಬೆಳಗ್ಗೆ ಎದ್ದು ಒಂದು ಸಣ್ಣ ಇದ್ರಲಿಂದ ಅದನ್ನ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಲಿಂದ ಕಿವಿಯಲ್ಲಿ ಸೋರ್ತಿರುವಂತ ಕಿವ ಕಡಿಮೆ ಆಗ್ತದ. ಮತ್ ಇನ್ನೊಂದೇನಂದ್ರೆ ಕಿವಿ ಗುದು ಗುದು ಅಂತಿರ್ತದಲ್ಲ, ಯಾವಾಗ್ಲೂ ಕಿವಿ ಒಳಗೆ ಏನಾದ್ರೂ ಆಡಿಸ್ಬೇಕಂತ ಅನಿಸ್ತಿರ್ತದಲ್ಲ, ಅದೆಲ್ಲ ಕಡಿಮೆ ಆಗ್ತದ. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ.